ಗುಡ್ ಮಾರ್ನಿಂಗ್ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಈಗ ಟೈಮ್ ಬಂದು 6:30 ಆಯಿತು. ಅರ್ಧ ಗಂಟೆ ಆಯಿತು ಎದ್ದು ತಿಂಡಿಗೆಲ್ಲ ರೆಡಿ ಮಾಡ್ತಾಯಿದ್ದೀನಿ. ಈಗ ಟೊಮೊಟೊ ಬಾತ್ ಮಾಡೋಣ ಅಂತ ತೋರಿಸ್ತಾ ಇದ್ದೀನಿ. ಟೊಮೊಟೊ ಬಾತಿಗೆ ಬೇಕಾಗಿರೋವಂಥದ್ದು ಈರುಳ್ಳಿ, ಟೊಮೊಟೊ, ಬಟಾಣಿ, ಅಕ್ಕಿ ತೊಳೆದಿಟ್ಕೊಂಡಿದ್ದೀನಿ. ಆಮೇಲೆ ಸಾಂಬಾರು ಪುಡಿ, ಗರಂ ಮಸಾಲ, ಧನಿಯಾ ಪುಡಿ, ಅರಿಶಿನ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, 1.5 ಸ್ಪೂನು ಧನಿಯಾ ಪುಡಿ ಹಾಕ್ಕೊಂಡಿದ್ದೀನಿ, ಅರ್ಧ ಸ್ಪೂನು ಗರಂ ಮಸಾಲ, 2 ಸ್ಪೂನು ಸಾಂಬಾರು ಪುಡಿ, ಚಿಟಿಕೆಯಷ್ಟು ಅರಿಶಿನ, 1/4 ಟೀ ಸ್ಪೂನು ಅರಿಶಿನ ಹಾಕ್ಕೊಂಡಿದ್ದೀನಿ. ಈಗ ಟೊಮೆಟೊ ಬಾತ್ ಮಾಡೋದಕ್ಕೆ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಸಾಸಿವೆ, ಜೀರಿಗೆ, ಈ ಥರ ಹಚ್ಚಿಟ್ಕೊಂಡಿದ್ದೀವಿ ಈರುಳ್ಳಿ. ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ, ಬ್ರೌನ್ ಕಲರ್ ಬರಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಸ್ಪೂನು, ಈರುಳ್ಳಿ ಜೊತೆಯಲ್ಲಿ ಹಾಕಿದ್ರೆ ಕ್ಲೀನಾಗಿ ಮಿಕ್ಸ್ ಆಗುತ್ತೆ. ಹಸಿ ಸ್ಮೆಲ್ ಹೋಗಬೇಕು. ಟೊಮೊಟೊ, ಹಸಿ ಬಟಾಣಿ, ಇದು ಫ್ರೈ ಆಯಿತು. ಅರಿಶಿನ, ಸಾಂಬಾರು ಪುಡಿ, ಗರಂ ಮಸಾಲ ಮತ್ತು ಧನಿಯಾ ಪುಡಿ, ಒಂದು ಸ್ವಲ್ಪ ಕಸ್ತೂರಿ ಮೇಥಿ, ಸ್ವಲ್ಪ 1 ಸ್ಪೂನ್ ಅಷ್ಟು ಕಸ್ತೂರಿ ಮೇಥಿ ಹಾಕ್ಬಿಟ್ಟು ಫ್ರೈ ಮಾಡಿ. ಮಸಾಲೆ ಎಲ್ಲ ಫ್ರೈ ಆಗಿದ್ದಾದಮೇಲೆ ಇದ್ರ ಜೊತೆಗೆ 1 ಕಪ್ ಮೊಸರು ಹಾಕಬೇಕು. ಮೊಸರು ಹಾಕಿದ್ದಾದಮೇಲೆ ಅದ್ರ ಜೊತೆಗೇ ಮೊಸರು ಹಾಕಿ ಒಂದು 5 ನಿಮಿಷ ಫ್ರೈ ಮಾಡಬೇಕು ಸಿಮ್ಮಲ್ಲಿ ಇಟ್ಕೊಂಡು. ಅದು ಆಗಿದ್ದಾದಮೇಲೆ ಅದ್ರ ಜೊತೆಗೆ ಒಂದು ಪಾವು ಅಕ್ಕಿ ಹಾಕ್ಕೊಂಡು ಲಿಡ್ ಮುಚ್ಚಿದಾದಮೇಲೆ 2 ವಿಸಿಲ್ ಆಗಿದ್ದಾದಮೇಲೆ ತೆಗೆದ್ರೆ ಉದ್ರಾಗೆ ಟೊಮೊಟೊ ಬಾತ್ ರೆಡಿಯಾಗಿರುತ್ತೆ. ಉದ್ರಾಗಿದೆ. ಓಕೆ, ಸ್ನಾನ ಆಯಿತು, ಪೂಜೆ ಆಯಿತು, ಇವತ್ತಿನ ಕೆಲಸ ಎಲ್ಲ ಮುಗೀತು. ಇವತ್ತು ಒಂದೇ ಸಾರಿ ತಿಂಡಿ ಅಡುಗೆ 2 ಒಂದೇ ಸಾರಿ ಮಾಡಿದ್ದೀನಿ. ಹಂಗಾಗಿ ಇವತ್ತು ಮಧ್ಯಾಹ್ನದ ಅಡುಗೆ ಕೆಲಸನೂ ಇಲ್ಲ. ಇವತ್ತು ಸ್ವಲ್ಪ ಬೇಗನೆ ಮಾಡಿದೆ ಕೆಲಸ ಎಲ್ಲ. ಪೂಜೆನೂ ಆಯಿತು, ಅಡುಗೆ ಕೆಲಸ ಆಯಿತು, ತಿಂಡಿ ಕೆಲಸ ಆಯಿತು, ಎಲ್ಲನೂ ಮುಗೀತು. 1-2 ಬಳೆ ತೆಗೆದಿಟ್ಟಿದ್ದೆ, ಅದನ್ನು ಪ್ಯಾಕ್ ಮಾಡಿ ಇಟ್ಟಿದ್ದೆ. ಇವಾಗ ಕ್ಲೀನಾಗಿ ಇಡಬೇಕು. ಅದನ್ನು ತೆಗೆದು ಇಟ್ಟಿದ್ದೀನಿ, ತೋರಿಸ್ತೀನಿ. ಇಲ್ಲಿಟ್ಟಿದ್ದೀನಿ. ಈ ಬಳೆಗಳೆಲ್ಲನೂ ಹಿಂಗೆ ರ್ಯಾಪ್ ಮಾಡಿ ಇಕ್ಕಿರ್ತೀನಿ ನಾನೆಲ್ಲನೂ. ಇದು ಮಕ್ಕಳದು ಪ್ರಾಜೆಕ್ಟ್ ಮಾಡ್ತಾರಲ್ಲ ಅದು. ಇದು ಕವರು ನಾವು ಸೀರೆ ಏನಾದರೂ ತೊಗೊಂಡು ಬಂದಿಟ್ಟಿರ್ತೀವಲ್ಲ ಅದ್ರದ್ದು ಪೇಪರ್ ಇದು. ಆ ಪೇಪರ್ಗೆ ಈ ಥರ ಇದು ಪ್ರಾಜೆಕ್ಟ್ ಪೇಪರ್ ಹಾಕಿ ಈ ಥರ ಪ್ಯಾಕ್ ಮಾಡಿ ಇಕ್ಕಿದ್ದೀನಿ. ಒಡೆದೋಗೋದಿಲ್ಲ. ಹೊರಗಡೆ ಹೋದ್ರೂ ಎತ್ಕೊಂಡು ಹೋಗೋಕ್ಕೂ ಈಸಿ ಆಗುತ್ತೆ ಅಂತ ಈ ಥರ ರ್ಯಾಪ್ ಮಾಡಿ ಇಕ್ತೀನಿ ನಾನು. ಕೆಲವೊಂದು ಇಲ್ಲೇ ಇದೆ,
ಕೆಲವೊಂದು ಇದರಲ್ಲಿಟ್ಟಿದ್ದೀನಿ. ಇದನ್ನು ಎಲ್ಲ ಕ್ಲೀನಾಗಿ ಈ ಥರ ರ್ಯಾಪ್ ಮಾಡಿ ಇಡೋಣ ಅಂತ ಅಂದ್ಬಿಟ್ಟು ಎಲ್ಲ ರೆಡಿಯಾಗಿ ಇಟ್ಟಿದ್ದೀನಿ. ಇದನ್ನೆಲ್ಲ ರ್ಯಾಪ್ ಮಾಡಿ ಇಡಬೇಕು. ಹಾಗೆಯೇ ಇವತ್ತಿನ ಪೂಜೆನೂ ಮುಗ್ದೋಗಿದೆ ನಮ್ಮ ಮನೆಯಲ್ಲಿ. ಓಕೆ, ಇವತ್ತಿನ ವಿಡಿಯೋ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಎಲ್ಲ ತೋರಿಸಿದ್ದೀನಿ. ಆಮೇಲೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಕ್ಲಿಕ್ ಮಾಡೋದು ಮರಿಬೇಡಿ. ನಿಮ್ಮ ಸಪೋರ್ಟ್ ಯಾವಾಗೂ ನನಗಿರುತ್ತೆ ಅಂತ ಅಂದ್ಕೊತೀನಿ. ಇವತ್ತಿನ ವಿಡಿಯೋ ಇಷ್ಟಕ್ಕೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ನಾಳೆ ಸಿಗೋಣ.